ನಮಸ್ಕಾರ. ನನ್ನ ಹೆಸರು ಹಿತಾಶಿ ಪ್ರಸಾದ್. ನನ್ನ ತಂದೆಯ ಹೆಸರು ಹರಿಪ್ರಸಾದ್. ನನ್ನ ತಾಯಿಯ ಹೆಸರು ಮಾಲಾ. ನಾನು ಚಾಮಲಾಪುರ ಎಂಬ ಗ್ರಾಮದಿಂದ ಬಂದಿದ್ದೇನೆ. ನನ್ನ ಶಾಲೆಯ ಹೆಸರು ರಿಪಬ್ಲಿಕ್ ಸೆಂಟ್ರಲ್ ಸ್ಕೂಲ್. ನಾನು ಈಗ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ತುಂಬ ಹೆಮ್ಮೆ ಆಗುತ್ತೆ ನಾನು ಜಪಾನಿಗೆ ಹೋಗೋದ್ರಿಂದ. ಹಾಗೂ ನನ್ನ ಪ್ರಾಂಶುಪಾಲರಾದ ಮಂಜು ಸರ್ ಅವರಿಗೆ ನಾನು ತುಂಬ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ. ಅವರಿಗೆ ನಾನು ಎಂದೂ ಚಿರಋಣಿಯಾಗಿರುತ್ತೇನೆ. ನನ್ನ ಪ್ರತಿ ಹಂತದಲ್ಲೂ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಹಾಗೂ ಜಪಾನಿನಲ್ಲಿ ನಾನು ತುಂಬ ಕಲಿತು ನಮ್ಮ ಶಾಲೆಯಲ್ಲೂ ನಾನು ಅದನ್ನು ಅಳವಡಿಸಬೇಕೆಂದು ಯೋಚನೆ ಮಾಡಿ ಅಲ್ಲಿಗೆ ತೆರಳುತ್ತಿದ್ದೇನೆ. ಹಾಗಾಗಿ ನನಗೆ ನನ್ನ ಶಿಕ್ಷಕರು ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ. ನನ್ನ ತಂದೆ ತಾಯಿ ಕೂಡ ನನಗೆ ತುಂಬ ಸಹಾಯ ಮಾಡಿ ನನ್ನನ್ನು ಕಷ್ಟಪಟ್ಟು ಓದಿಸುತ್ತಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿರಬೇಕೆಂದು ಬಯಸುತ್ತೇನೆ. ಹಾಗಾಗಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಹೇಳಲು ಬಯಸುತ್ತೇನೆ. ನಮಗೆ GK ಕ್ವೆಶನ್ಸ್ ಹಾಗೂ ಬೇರೆ ಬೇರೆ ನ್ಯೂಸ್ ಪೇಪರ್ ಕ್ವೆಶನ್ಸ್ನೆಲ್ಲ ಕೇಳಿದ್ರು. ನಾನು ಎಲ್ಲನೂ ಓದ್ಕೊಂಡು ಬಂದಿದ್ದೀನಿ. ಹೆಸರು ಅಜಿತ್. ನನ್ನ ತಂದೆಯ ಹೆಸರು ಪ್ರಭು HJ. ನನ್ನ ತಾಯಿಯ ಹೆಸರು ರಜನಿ BK. ನನ್ನ ತಾಯಿಯ ಹೆಸರು ರಜನಿ BK. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ರಿಪಬ್ಲಿಕ್ ಸೆಂಟ್ರಲ್ ಸ್ಕೂಲ್. ನಾನು ನಮ್ಮ ಪ್ರಾಂಶುಪಾಲರಾದ ಮಂಜು ಸರ್ ಅವರಿಗೆ ಧನ್ಯವಾದ ಹೇಳುತ್ತೇನೆ. ಹಾಗೆ ನನ್ನ ತಂದೆ ತಾಯಿಗೂ ಧನ್ಯವಾದ ಹೇಳುತ್ತೇನೆ. ನನ್ನನ್ನು ಸಪೋರ್ಟ್ ಮಾಡಿದ್ದಾರೆ ಈ ಎಕ್ಸಾಮಲ್ಲಿ. ನಾನು ಜಪಾನಿಗೆ ತೆರಳಿ ಅಲ್ಲಿನ ಕಲ್ಚರ್ ಬಗ್ಗೆ ತಿಳ್ಕೊಳ್ತೇನೆ. ಹಾಗೆ ನಮ್ಮ ಕಲ್ಚರ್ನೂ ಸಹ ಅವರಿಗೆ ಹೇಳಿಕೊಡುತ್ತೇನೆ. ಹಾಗೆಯೇ ನಾನು ಅಲ್ಲಿನ ಎಜುಕೇಷನ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತೀನಿ. ಹಿರೋಶಿಮಾ ನಾಗಸಕಿ ಬಗ್ಗೆ ತಿಳ್ಕೊಳ್ತೀನಿ. ಅದು ದೇಶದಲ್ಲಿ ಬಾಂಬ್ ಆಗಿ ಅದು ಹೋಗಿತ್ತು. ದೇಶದಲ್ಲಿ ನಂಬರ್ 1 ಅಡ್ವಾನ್ಸ್ ಟೆಕ್ನಾಲಜಿ ಈಗ ಅಂತೂ ಹೆಸರು ಪಡೆದಿದೆ. ಅದ್ರ ಬಗ್ಗೆನೂ ತಿಳ್ಕೊಳ್ತೀನಿ. ಥ್ಯಾಂಕ್ ಯು.